ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಎಸ್16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಶೋನ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ಜಾರಕಿಹೊಳಿ ಕುಟುಂಬದ ವಿರೋಧ ಏಕೆ? ಪ್ರಿಯಾಂಕಾ ಜಾರಕಿಹೊಳಿ ಮುಂದಿನ ಪ್ರಧಾನಿ. ಜಾರಕಿಹೊಳಿ ಕುಟುಂಬದಲ್ಲಿ ಜನನಾಯಕರಾಗಿದ್ದು ಜನರನ್ನು ಮೋಸ ಮಾಡಿಯೇ ವಿರೋಧಿಗಳಿಗೆ ಜಾರಕಿಹೊಳಿ ಕುಟುಂಬದ ಮೇಲೆ ಏನು ದ್ವೇಷ? ಜಾರಕಿಹೊಳಿ ಪರವಾಗಿ ಮಾತನಾಡಿದ ಪತ್ರಕರ್ತನಿಗೆ ಟೀಕೆ. ಜಾರಕಿಹೊಳಿ ವಿರೋಧಕ್ಕೆ ಮೂಲ ಕಾರಣಗಳೇನು? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟಿನಲ್ಲಿ ಏನೇನ ಚೌಕಟ್ಟು ಹಾಕೊಂಡಿದ್ದೀವಿ ಅಂದು. ಅದು ಯಾಕೆ ಈ ಮಾತು? ಒಬ್ಬರು ಪತ್ರಕರ್ತರು ಜಾರಕಿಹೊಳಿ ಕುಟುಂಬದವರು ಏನೇನು ಕೆಲಸ ಮಾಡವ್ರೆ, ಏನೇನು ಪ್ರಗತಿಯನ್ನು ಮಾಡವ್ರೆ, ಜನರಿಗೆ ಯಾವ ರೀತಿ ಸಹಾಯ ಮಾಡ್ತವ್ರೆ ಅನ್ನುವಂತಹ ಮಾತನ್ನು ಇಟ್ಕೊಂಡು ಜಾರಕಿಹೊಳಿ ಕುಟುಂಬದವರು ಒಳ್ಳೆಯ ಒಬ್ಬರು ರಾಜಕಾರಣಿಗಳು, ಜನನಾಯಕರು, ಜನಸೇವಕರು ಅನ್ನುವಂಥ ಪ್ರೋಗ್ರಾಮ್ಗಳನ್ನು ಮಾಡಿದ್ದಾರೆ. ಬಟ್ ಕಮೆಂಟ್ ಬಾಕ್ಸ್ ತೆಗೆದು ನೋಡಿದಾಗ ಏನಂತೀರ ನೀವು, ವಿರೋಧಿ ಬಣಗಳು, ಜಾರಕಿಹೊಳಿ ವಿರೋಧಿ ಬಣಗಳು ಆ ಪತ್ರಕರ್ತನಿಗೆ ಟೀಕೆ ಮಾಡ್ತವೆ. ಅವರು ಒಂದು ಸರ್ವೆ ಕೂಡ ಮಾಡೋರಂತೆ. ಅದೇನಪ್ಪ ಅಂತಂದರೆ, ಪ್ರಿಯಾಂಕಾ ಜಾರಕಿಹೊಳಿ ಅವರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ಆಗ್ತಾರೆ. ಆಮೇಲೆ ಜಾರಕಿಹೊಳಿ ಕುಟುಂಬದಲ್ಲಿ ಇನ್ನೂ 4ರಿಂದ 5 ಜನ ಶಾಸಕರಾಗಿ ಹೊರಗೆ ಬರ್ತಾರೆ, MP ಹೊರಗೆ ಬರ್ತಾರೆ. ಈ ಸುತ್ತಮುತ್ತಲಿನ ಜಿಲ್ಲೆಗಳನ್ನೆಲ್ಲ ಅವ್ರು ಅಂಡರ್ ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂತಹ ಹಲವಾರು ವಿಷಯಗಳನ್ನು ಆ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಹೇಳಿದ್ರು. ಸೊ ಜನಪರ ಹೋರಾಟಗಾರರಾದಂತಹ ಅದೇ ರೀತಿ ಇಲ್ಲಿ ಗೋಕಾಕ್ ತಾಲೂಕಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ವಿರೋಧ ಪಕ್ಷ, ವಿರೋಧಿ ಧ್ವನಿ, ಅದು ಪೊಲಿಟಿಕಲ್ ಆಗಿ ದಸಗೀರ್ ಪೈಲ್ವಾನ್ ಸಾಹೇಬ್ರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ತಮಗೆ ಪ್ರಥಮವಾಗಿ ಸ್ವಾಗತ ಕಂಡಿದ್ದು ಕಂಡಾಗೆ ಶೋನಲ್ಲಿ. ನಮಸ್ಕಾರ. ಎಸ್16ಗೆ ನಮಸ್ಕಾರ ಎಲ್ಲರಿಗೂ. ಸರ್, ಒಂದು ಪ್ರಶ್ನೆ ಏನ್ರಿ ಅಂತಂತಂದ್ರೆ, ಜಾರಕಿಹೊಳಿ ಕುಟುಂಬದ ವಿರೋಧ ಏಕೆ? ಜಾರಕಿಹೊಳಿ ಕುಟುಂಬಕ್ಕೆ ವಿರೋಧ ಏಕಪ್ಪ ಅಂತಂದ್ರೆ, ಅದು ಇತಿಹಾಸ, ಹಿಂದಿನ ಇತಿಹಾಸ ನೋಡ್ಬೇಕಾಗ್ತೈತೆ. ಮೊದಲು ಇತಿಹಾಸ ನೋಡ್ಬೇಕಾಗ್ತದೆ. ಯಾವ ರೀತಿ ಬೆಳೆದು ಬಂದಾರಪ್ಪ ಅನ್ನೋದನ್ನು ನೋಡ್ಬೇಕಾಗ್ತದೆ. ಈಗ ಪೈಲ್ವಾನ್ ಅದಾನ, ಈಗ ಸದ್ಯಕ್ಕೆ ಇವು ಹೆಂಗೆ ಬೆಳೆದು ಬಂದಾನಪ್ಪ ಇಲ್ಲಿ ಮಠ ಅನ್ನೋ ಒಂದು ಇತಿಹಾಸ ಇರ್ತೈತಿ. ಹಂಗೆ ಅವ್ರದ್ದೊಂದು ಇತಿಹಾಸ ಐತಿ. ಅವ್ರ ಇತಿಹಾಸ ಐತಿ. ಅವ್ರ ಕೆಲಸ ಏನೈತಿ ಗೊತ್ತೇನ್ರಿ? ಯಾವಾರ ಒಬ್ಬ ಗಾದಿ ರೆಡಿ ಮಾಡಿರ್ತಾನ್ರಿ, ಅಲ್ಲಿ ಹೋಗಿ ಲಗ ಹೊಡ್ಯಾವ್ರ ಅವರ ಇಲ್ಲಿ ಇನ್ನೊಬ್ರು ತಯಾರು ಮಾಡ್ತಾನೆ ಗಾದಿರಿ, ಲಗ ಹೋಗಿ ಹೊಡ್ಯಾಕ ಅದನ್ನು ಅದ್ರ ಉದಾಹರಣೆ ಏನಪ್ಪ ಅಂತಂದ್ರೆ, ಇದು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ತೋರಿ. ಅದು ನಮ್ಮ ಇವರು ಮಲ್ಲಪ್ಪ ಬಸ್ಮನಿ ಅನ್ನೋರಿದ್ರು, ಆಮೇಲೆ ಪಂಚಗಾಮಿ ಸರತ್ ಅನ್ನೋರಿದ್ರು, ವೇಸ್ ಕೌಜಲ್ಗಿ ಅನ್ನೋರಿದ್ರು, ಆಮೇಲೆ ರಾಮಣ್ಣ ಅವ್ರ ತಂದೆಯವರೊಬ್ಬರು ಹುಕ್ಕೇರಿ ಅನ್ನೋರು, ಅವ್ರ ಕಾಕ ಎಲ್ಲರೂ ಕೂಡಿಕೇಶನ್ ಒಂದು ಫ್ಯಾಕ್ಟ್ರಿ, ಘಟಪ್ರಭಾ ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿ ಕಟ್ಟಿರಿ. ಅವ್ರ ಕಟ್ಟಿಕೇಶನ್ ರೈತರದ್ರಿ. ಅದ ರೈತರ ಆಸ್ತಿ ಅದ, ಸರ್ಕಾರಿ ಸಹಕಾರ ಸಂಘದ ರೈತರ ಆಸ್ತಿ ಅದ. ಅದನ್ನ ಯಾವ ರೀತಿ ಮಾಡಿಕೇಶನ್ ಕಸಗಳು ತಂತ್ರಗಾರಿಕೆ ಮಾಡ್ಯಾರಪ್ಪ ಅಂತಂದ್ರೆ ಅದ್ರ ಇತಿಹಾಸ ಹೇಳ್ತೈತೆ. ಅವ್ರ ಇತಿಹಾಸ ಅದನ್ನೇ ಹೇಳ್ತದೆ. ಯಾಕೆ ಹೇಳ್ತೈತಪ್ಪ ಅಂತಂದ್ರೆ, ರೈತರ ಫ್ಯಾಕ್ಟ್ರಿ ಯಾವ ರೀತಿ ಕಸ್ಕೋಬೇಕು ಅನ್ನೋದು ಆ ತಂತ್ರಗಾರಿಕೆ ಕಸ್ಕೊಂಡಾರ. ಅದು ಇನ್ನೊಬ್ಬರು ಮಾಡಿದ್ರದ ಸಂಸ್ಥೆ ನಡೆಸೋ ಸಲುವಾಗಿ ಪ್ರಾಮಾಣಿಕ ಜನ ಮಾಡ್ಬೇಕಂತ ಕಳಿಸಿ ನಡೆಸಿರೋದವ. ಅದ್ರ ಯಾವ ತಂತ್ರಗಾರಿಕೆ ಮಾಡ್ಕೊಂಡು ಕಸ್ಕೊಂಡಾರಪ್ಪ ಅನ್ನೋ ಅದೇ ಹೇಳ್ತೈತ್ರಿ. ಅದು ಮುಂದೆ ಅವ್ರು ಏನು ಆಗ್ತಾರೋ ಆಗ್ದಲ್ಲೋ ಹೋದ್ರೆ ಮುಂದೆ ಯಾರು ಹೇಳೋಣ. ಇವರು ನಮ್ಮೊಬ್ರು ಪತ್ರಕರ್ತರು ಇದನ್ನೊಂದು ಸರ್ವೆ ಮಾಡಿದ್ದೀವಿ. ಆ ಸರ್ವೆ ಒಳಗೆ ಏನಪ್ಪ ಅಂತಂದ್ರೆ, ಇನ್ನು ಮುಂಬರುವ ದಿನಗಳಲ್ಲಿ ಎಲ್ಲ ಜಾರಕಿಹೊಳಿ ಕುಟುಂಬದ ಎಲ್ಲ ಸದಸ್ಯರು ಕೂಡ MP MLA ಆಗ್ತಾರ, ಪ್ರಿಯಾಂಕಾ ಜಾರಕಿಹೊಳಿ ಅವರು ಪ್ರಧಾನಿ ಆಗ್ತಾರ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅದಕ್ಕೇನು ವಿರೋಧ? ಈಗ ರೀ ಅವರು ಪ್ರಧಾನಿ ಆಗ್ತಾರೋ, ಇವರು ಏನೋ MLA ಆಗ್ತಾರೋ, ಅದು ನಂತರದ್ರದ. ಇವ್ರು ಏನೈದು ಗೊತ್ತನ್ರಿ, ಇದು ಕೆಲವೊಬ್ಬರು ನಮ್ಮ ಬೆಳಗಾವಿ ಜಿಲ್ಲೆದಾಗ ಗೋಕಾಕ್ ತಾಲೂಕದಾಗ ಆ ಕಡೆ ಸುತ್ತಮುತ್ತ ಕೆಲವೊಂದು ಇವ್ರ ಬುರಕರ್ಗತೆ ಅದಾರ್ರಿ. ಅವ್ರು ಬಿಟ್ಟಾರ ಮಾತಾಡಕ್ಕೆ. ಈಗ ಒಂದು ಉದಾಹರಣೆಗೆ, ಈಗ ಅವ್ರು ಇರೋದು ಯಾರಪ್ಪ ಗೋಕಾಕದಾಗ MLA ಇರೋದು ಯಾರನ್ನಿಲ್ಲ ಅವ್ರ
ಮಾಂತೇಶನ್ನ ಕಡೆ ನಿಲ್ಬೋದು, ಇಲ್ಲಾಂದ್ರೆ ಅಶೋಕಣ್ಣ ಪೂಜಾರಿ ನಿಲ್ಬೋದು. ಒಂದು ಇದನ್ನ ಹೇಳಕತ್ತಾನ. ಈಗ ಸರ್ವೆ ಇದನ್ನ ಚಾಲು ಐತವ್ರಿ, ಅಡ್ವರ್ಟೈಸ್ ಚಾಲು ಐತ್ರಿ. ಅವ್ರಿಗೆ ಕಾಂಗ್ರೆಸ್ ಟಿಕೆಟ ಕೊಡಂಗಿಲ್ಲ ಅನ್ನೋದು ಹೇಳಿ ಬಿಟ್ಟಾರೆ, ಚಾಲು ಐತೆ ಅವ್ರ ಕೆಲಸ ಚಮಚಾಗಳ್ದ. ಅವ್ರ ಅಂತೇಳಿ ಏನಿದ್ರಲ್ಲ ಚಮಚಾಗಳ ಕೆಲಸ ಅದೈತೆ ಅವ್ರದ, ಬುರ್ಕರ್ಗಳದಾರ್ರಿ ಅವ್ರ. ಅದು ಹೇಳ್ಕೊತ ಹೊಂಟಾರೀಗ ಅವ್ರ. ಇವ್ರಿಗೆ ಟಿಕೆಟೇ ಸಿಗಂಗಿಲ್ಲ, ಇನ್ನು ಹೆಂಗೆ ಅಂದ್ರೆ ಜನಕ್ಕೆ ಕಾನೂನಿ ಅದು ಭಯ ಹುಡ್ಸೋದಂತ ತಲೆಯಾಗ ಒಂದು ಬಹು ಹಾಕುವಂಥ ಅದನ್ನು ಕೆಲಸ ಮಾಡಿ ಅದನ್ನ ಬಿಟ್ಟರೆ ಅವ್ರದ್ದು ಏನೈತೆ ಗೊತ್ತಿದ್ದೆ ಈಗ ಸದ್ಯಕ್ಕೆ ಈಗ ಏನಿದೆ ಗೊತ್ತ, ಅವರು ಇರೋದು ಜಿಲ್ಲಾದೊಳಗೆ ಯಾರ್ಯಾರು MLAಗಳು ಅದಾರಲ್ರಿ, ಅವ್ರ ತಂತ್ರಗಾರಿಕೆ ಮಾಡಿ ಯಾವ ನಮ್ಮನೆ ಡ್ಯಾಮೇಜ್ ಮಾಡಬೇಕು ಅನ್ನೋದು ಅದು ಕೆಲವರು ಬಿಟ್ಟಾರ. ಅವ್ರಿಗೆ ಪಗಾರ ಅದಾರ ಅವ್ರು ಎಲ್ಲಾರು, ಅವೆಲ್ಲ ಪಗಾರ್ಲೆ ಅದಾವ್ರೆ, ಬಿಟ್ಟಾರ್ರಿ ಅವ್ರಿಗೆ. ಈ ಜಿಲ್ಲಾದಾಗ ಈ ತಾಲೂಕಿನಾಗ ಬಿಟ್ಟವ್ರು. ಅವರಿಂದ ಏನಾಗೋದಿಲ್ಲ, ಅವರಿಂದ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ಬರೀ ಹೇಳಾರಷ್ಟೇ ಅವ್ರು ಹೇಳಾರ ಏನ್ರಪ್ರಿ, ಅದರಿಂದ ಏನು ಆಗೋ ಮಾತಲ್ಲದ. ಈಗೇನ್ರಿ ಪ್ರಧಾನಮಂತ್ರಿ ಆಗ್ತಾರಂತ ಹೇಳ್ತಾರಲ್ಲ, ಏನ್ರಿ ಹುಡುಗಾಟಿಗೆ ಏನ್ರಿ ಇದು ಹುಡುಗಾಟಿಗೆ ಏನು ತಿಳಿದ್ರಿ ನೀವು? ಕಾಂಗ್ರೆಸ್ ಪಾರ್ಟಿಲಿ ಇನ್ನೂ ರಾಹುಲ್ ಗಾಂಧಿ ಅವರು ಅಲ್ರಿ ಅಲ್ಲ ಏನ್ರಿ ಸೆಂಟ್ರಲ್ ಗೌರ್ಮೆಂಟ್ ಅದ, ಒಂದು ದೇಶ ಪ್ರಧಾನ ಮಂತ್ರಿ ಅಂದ್ರೆ ಏನ್ರಿ ಅದ, ಏನು ಅದಕ್ಕೆ ಐತಿಲ್ರಿ ಒಂದು ಸ್ವಲ್ಪ ಏನಾರ ಏನು ಮಾತಾಡೋದು ಬ್ಯಾಯ್ ನಾಲಿಗೆ ಐತಂದ್ರೆ ಏನು ಹೇಳಿದ್ರಿ ಅದನ್ನ ಜನಕ್ಕರ ಚಲೋ ಹಂಗೆ ಆಗ್ಬೇಕಲ್ಲ, ಅದು ಏನ್ರಿ ಅದ ಅಲ್ರಿ. ಈಗ ಪ್ರಿಯಾಂಕಾ ಗಾಂಧಿನ ಈಗ ಅವ್ರು ಹೇಳ್ತಾರಲ್ಲ, ಪ್ರಿಯಾಂಕಾ ಜಾರಕಿಹೊಳಿ ಅದಾರಲ್ಲ, ಅವ್ರ ಯಾವ ರೀತಿ ಏನ್ರಿ ಇಲೆಕ್ಷನ್ ಆಡ್ಯಾರ ಅವ್ರ, ಯಾವ ರೀತಿ ಮಾಡ್ಯಾರ ಅವ್ರ? ಈಗ ಅರಮಾಯಿ ಭಾಗದ MLA ಅದಾನ್ರಿ ಬಾಲಚಂದ್ರ ಜಾರಕಿಹೊಳಿ, ಅವ ಏನು ಮಾಡ್ಯಾನ್ರಿ? ಅಲ್ಲ ಒಂದು ಬಿಟ್ಟು ಪೂರ ಕೇಳ್ರಿ ಹೇಳ್ತಾನ, ಅವೇನು ಮಾಡ್ಯಾನ್ರಿ? ಅರಮಾಯಿ ಭಾಗದಾಗ BJP ಮಾಡೋದ, ಆ ಚಿಕ್ಕೋಡಿ ಕ್ಷೇತ್ರದಾಗ ಹೋಗಿ ಕೇಸಿನ ಕಾಂಗ್ರೆಸ್ ಮಾಡ್ದ. ಇದನ್ನು ಮುಂದಿನ ಪ್ರಧಾನಮಂತ್ರಿ ಈ ಲಕ್ಷಣ ಇದು ಆಗ್ಬಾರ್ದ ಅವ್ರು ಇನ್ನೂ MLA ಮುಂದಿನ ಆಗೋ ಇದು ಲಕ್ಷಣ ಏನ್ರದ? ಅಲ್ರಿ ಸರ್, ನಾ ಏನು ಕೇಳಕತ್ತನು, ಅವರು ಏನೋ ಮಾಡ್ದಾಗ ಹೋಗಿದ್ರೆ ಯಾರಿಶ್ ಬರ್ತಿದ್ರಿನಾ? ಅಲ್ಲ, ಪ್ರಾಮಾಣಿಕ ಜನರ ಸೇವೆ, ಜನರ ಕೆಲಸ ಮಾಡಿದ್ರೆ, ಅಭಿವೃದ್ಧಿ ಮಾಡಿದ್ರೆ ಏನು ತಾನು ಮನ್ಯಾಗ ಕೂತು ಆಸೆ ಹೋಗ್ಬಾರ್ದು, ದುನಿಯಾ ಮಾಡ್ಬೋದು ಅವರು. ಇಲ್ಲ, ಅದನ್ನ ಇವರು ಏನಂತಾರೆ ಪತ್ರಕರ್ತರು ಹೇಳಿದ್ದನ ಅದನ್ನ ಏನಪ್ಪ ಅಂತಂದ್ರೆ, ಮದುವೆಗಳಾಗಲಿ, ಆಮೇಲೆ ಹೊಳೆ ಕರೋನಾ ಕಾಲದೊಳಗೆ ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿಯಾದಂತಹ ಕರೋನಾ ಕಿಟ್ಗಳನ್ನು ಕೊಟ್ಟರು, ಆಕ್ಸಿಜನ್ ಕಿಟ್ಗಳನ್ನು ಕೊಟ್ಟರು, ಇದನ್ನೆಲ್ಲ ಮಾತಾಡಿದಾರಲ್ಲ, ಅದಕ್ಕೆ ವಿರೋಧ ಐತೆನಾ ನಿಮ್ಮದ? ಈಗ ನೋಡ್ರಿ, ಅವರ ಕಿಟ್ಟು ನೋಡ್ರಿ, ಹೋಗು ಮನುಷ್ಯ ಆರಾಮಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ತಿದ್ದು ಗಾಡಿ ಮೇಲೆ ಕರ್ಕೊಂಡು ಹೋಗಿ ದವಾಖಾನೆ ಅಡ್ಮಿಟ್ ಮಾಡ್ಕೊಂಡು ಅವ್ರಿಗೆ ಔಷಧ ಉಪಚಾರ ಮಾಡಿ ಸೇವೆ ಮಾಡಿದವ್ರು ಭಾಳ ಮಂದಿ ಹೊಟ್ಟಾರ. ಅವ್ರೇನು ಬಾಯಲ್ಲಿ ಹೇಳಂಗಿಲ್ಲ, ನಾ ಹಿಂಗೆ ಮಾಡಿ ಅಂತ ಹೇಳ್ಕೊಳಂಗಿಲ್ಲ. ಅವ್ರು ಹೇಳಿಲ್ಲಲ್ಲ, ಇವ್ರು ಹೇಳತ್ತಾರ. ಅಂದ್ರೆ ಇವ್ರ ಅಡ್ವರ್ಟೈಸ್ ಓಟ್ ಬ್ಯಾಂಕ್ ಮಾಡಕ್ರಿ ಇವ್ರದ. ಓಕೆ, ಇದ ವೋಟ್ ಬ್ಯಾಂಕ್ ಇದ್ರೆ ಅವ್ರದ, ಇದು ತಂತ್ರಗಾರಿಕೆ ರೀ ಇದ. ಈ ಜಿಲ್ಲಾದಾಗ ಅವ್ರು ಏನಿದ್ ತಂತ್ರಗಾರಿಕೆ ನಡೆಸ್ಯಾರ. ಈ ನಾಳೆ 28ಕ್ಕೆ ನಾಳೆ 29ಕ್ಕೆ ಧೂಳ್ಪಟ್ಟ ಆಗ್ತೈತಿ ಎಲ್ಲ ಇದು, ನೀವು ನೋಡ್ತಿರ್ಬೇಕಾರೆ ನೀವೆಲ್ಲ. ಅವ್ರು ಓಪನ್ ಆಗಿ ಚಾಲೆಂಜ್ ಕೊಟ್ಟು ಹೇಳತ್ತಾರ, ರಮೇಶ್ ಜಾರಕಿಹೊಳಿ ಅವ್ರು 30-35 ಸಾವಿರ ಓಟ್ ಲೀಡಿಂದ್ರ ಬರ್ತಾರ, ಬಾಲಚಂದ್ರ ಜಾರಕಿಹೊಳಿ ಅವ್ರು 40-45 ಸಾವಿರ ಓಟಿಂದ್ರ ಲೀಡ್ದಾಗ ಬರ್ತಾರ, ಸತೀಶ್ ಜಾರಕಿಹೊಳಿ ಅವ್ರು 45-50 ಸಾವಿರ ಓಟ್ಗಳಿಂದ ಲೀಡ್ದಿಂದ ಬರ್ತಾರ ಅನ್ನುವಂತಹ ಟಾಂಪಣದಿಂದ ಹೇಳ್ತಾರ. ಅದನ್ನ ಹೆಂಗೆ ನೀವು ವಿರೋಧ ಕೊಡಾಕ್ತೀರಿ? ಅದನ್ನ ಹೆಂಗೆ ಅದು ಆಗಂಗಿಲ್ಲ ನೀವು ಹೆಂಗೆ ಅಂತೀರಿ? ಈಗ ನೀವು ಹೇಳಾಕ್ತಾರೆ ಒಬ್ಬ 40-45 ಒಬ್ಬ ಸರ್ವೆ ಮಾಡಿದಂತ ಪತ್ರಕರ್ತರು ಹೇಳ್ಯಾರ. ನೀವು ನಮಗೆ ಈಗ ಕ್ವಶನ್ ಕೇಳಾಕತ್ತಾರಲ್ಲ, ಗೋಕಾಕದ ಬರ್ನು 35 ಸಾವಿರ ಲೀಡ್ಲೆ ಬರ್ತಾರ ಅಂತ ಹೇಳಿ ತುಡುಗ್ ಮಾಡಿ ಇಟ್ಕೊಂಡ್ರಿ. 35 ಸಾವಿರ ಹೋಟಿಗೆ ಅದಾವ್ರಿ ಅವ್ರ ಕಡೆ, ಅದನ್ನ ಹೇಳತ್ತಾನ್ರಿ ಅವ. ಅದ್ರ ಬಿಟ್ಟರೆ ಬೇರೆ ಏನು ಹೇಳತ್ತಾನ್ರಿ ಅವ? ತುಡುಗ್ ಮಾಡಿದ್ರೆ ಓಟ್ ಅದಾವ್ರಿ, ಅವರು ಡೂಪ್ಲಿಕೇಟ್ ಮಾಡಿ ಇಟ್ಟಿದ್ದು ಅದಾವ್ರಿ ಅವ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಓಟ್ ಚೋರ್ಗಳು ಅದಾರ್ರಿ ಅವರ, ಈಗ ಮಾಡಿ ಇಟ್ಟಿದ್ದು ರೆಡಿ ಐತೆ ಅವ್ರದ. ಇದು ಓಟ್ ಚೋರಿ ಅಂತ ಅನ್ನಕತ್ತೀರಿ, ಇದು ಓಟ್ ಚೋರಿ ಎಕ್ಸಾಕ್ಟಾಗಿ ಹೆಂಗೆ ಮಾಡ್ತಾರ? ಹೆಂಗೆ ಮಾಡ್ತಾರೆ ಓಟ್ ಚೋರಿ ಹೆಂಗೆ ಮಾಡ್ತಾರೆ ಅಂದ್ರೆ ಈಗ ಗೊತ್ತೇನ್ರಿ? ಯಾಕಂದ್ರೆ ಇದು ಎಲ್ಲರಿಗೂ ಯಕ್ಷ ಪ್ರಶ್ನೆ ಆಗ್ಬಿಡತ್ತೆ. ಓಟ್ ಚೋರಿ ಆಗೋದು ಹೆಂಗ? ಓಟ್ ಚೋರಿ ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ, ಎಕ್ಸಾಂಪಲ್ ನಾನು ಒಂದು ಓಟ್ ಹಾಕಾಕೊಂಡ ತಿಳ್ಕೊರಿ ಅವ್ರಿಗೆ ಈ ಓಟ್ ಯಾರಿಗೆ ಬೀಳ್ತೈತಪ್ಪ ಅನ್ನೋದು ಅವರೆಲ್ಲ ತಂತ್ರಗಾರಿಕೆ ಮಾಡ್ಕೊಂಡು ಸ್ಟಡಿ ಮಾಡಿರ್ತಾರೆ ಅವರು. ಈ ಓಟ್ ನಮ್ಮದು ಅಲ್ಪ ಅವ್ರು ಏನ್ರಿ ಅಲ್ಲಿ ಒಂದು
ಮಾರ್ಕ್ ಹಾಕಿಬಿಟ್ಟಿರ್ತಾರೆ. ಮಾರ್ಕ್ ಮಾಡಿರ್ತಾರಂತ ಈಗ ಮತ್ತೆ ನೀವು ಯಾರು ಆದ್ರೆ ತೊಡ್ಕೊ ಇದು ನಮ್ಮದ ಹೋಟ್ ಪಾತ್ರ ಮಾಡ್ತಾರೆ. ಅಂಥ ಹೋಟ ಆಗಾವ್ ಸ್ಟಡಿ ಮಾಡಿರ್ತಾರೆ. ಇಲೆಕ್ಷನ್ ವೋಟಿಂಗ್ಕಿಂತ ಮೊದಲ ಸ್ಟಡಿ ಮಾಡಿರ್ತಾರೆ ಅವರು. ಈ ಹೋಟ್ ನಮ್ಮದ, ಈ ಹೋಟ್ ನಮಗೆ ಬರೋಲ್ಲ, ಇದು ಹೋಟ್ ನಮ್ಮದ, ಇದು ನಮ್ಗೆ ಬರೋದಿಲ್ಲ, ಇದು ಬಡಿಗೆ ತೊಗೋಬೇಕು, ಇದು ನೋಟ್ ಕೊಟ್ಟು ತೊಗೋಬೇಕು, ಏನು ಮನಿ ಮೇಲೆ ಹಂಚಿ ಇಳಿಸಿ ಹೋಟ್ ತೊಗೋಬೇಕು ಅನ್ನೋದು ಆ ತಂತ್ರಗಾರಿಕೆ ಮಾಡೋದು ಅದ ಹೋಟ್ ಚೋರ. ಇದನ್ನ ವಿರೋಧವಾಗಿ ಈ ವಿರೋಧಿಗಳ ಎಕ್ಸಾಕ್ಟ್ ಆಗಿ ರೆಡ್ ಹ್ಯಾಂಡ್ ಆಗಿ ಇಡೋದು ಅದಕ್ಕೆ ಎಲೆಕ್ಷನ್ ಕಮಿಷನ್ ಕೊಡಂಗಿಲ್ರಿ. ನೀವು ಭಾಳ ಕೆಟ್ಟ ಮಾತಾಡ್ರಿ ನೋಡ್ರಿಪ್ಪ. ನಾವು ಬೆಂಗಳೂರು ಮಠ ಎಲ್ಲ ಕಡೆ ದಿಲ್ಲಿ ಮಠ ಹೋಗಿ ಬಂದವ್ರು ಇದೆ. ಇದು ಏನೈತಲ್ಲ ಇದನ್ನೆಲ್ಲ ಹೋರಾಟ ಮಾಡ್ಕಿದ್ನಿ ಎಲ್ಲ ಸ್ಟ್ರೈಕ್ ಮಾಡಿ ಆಫೀಸ್ ಮುಂದೆ ಕೂತವ್ರೆ. ಬೆಂಗಳೂರದಾಗ ಚುನಾವಣೆ ಏನ್ರಿ ಕಮಿಷನ್ ಆಫೀಸ್ ಮುಂದೆ ಕೂತು ಅವರು ತುಡು ಮಾಡ್ತಾರ್ರಿ. ಅದನ್ನ ಮಾಡಕ್ ಹಚ್ಚವ್ರ ಅವ್ರ ತಂತ್ರಗಾರಿಕೆ ಮಾಡಿ ತೋರಿಸ್ಕೊಡವ್ರ ಅವ್ರ. ನಾವು ಹೋರಾಟ ಮಾಡಿ ಉಪವಾಸ ಬಿದ್ದು ಬಂದು ರಗಡ್ ಸಲ ಹೋಗಿ ದಿಲ್ಲಿ ಹೋಗಿ ಬಂದು ಇಲ್ಲಿ ಬೆಂಗಳೂರದಾಗ ಹೋಗಿ ಬಂದು ಅಲ್ಲಿ ಅವ್ರ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿದವರು. ಇದು ಮಾಡ್ಪಪ್ಪ ಇಲ್ಲಿ ಒಂದು ಕ್ಯಾಮ್ರಾ ಕುಣಿಸ್ರಪ್ಪ, ಇದು 2 ನಂಬರ್ ನಡೀತೈತೆ ಅಂತಂದ್ರು ಅಲ್ಲಿ ಕುಣ್ಸಂಗಿಲ್ಲ. ಇಲ್ಲ ಕುಣ್ಸಂಗಿಲ್ಲ, ಸಾಧ್ಯ ಇಲ್ಲ. ಪೋಲಿಂಗ್ ಬೂತ್ ಒಳಗೆ ಕ್ಯಾಮ್ರಾಗಳು ಕುಣ್ಸಂಗಿಲ್ಲ, ನೋಡ್ರಂಗಿಲ್ಲ. ಅವಾಗೆಲ್ಲ ಬೂತ್ ಎಲ್ಲ ಕ್ಯಾಪ್ಚರ್ ಅಲ್ಲಿ ಏನು ಮಾಸ್ತರ್ಗಳು ಬೂಡ್ ಏಜೆಂಟ್ಗಳು ಎಲ್ಲರೂ ಕೊಂಡು ತಗೊಂಡ್ ಬಿಟ್ಟಿರ್ತಾರ. ಅದು ಕೆಲಸ ಯಾರ್ದ್ರದ ಅಗಾವ್ ಅರ್ಜಿ ಕೊಟ್ಟು ಕೇಸಿಂದ ಇಲ್ಲಿ ನಡೀತಿತ್ತಪ್ಪ, ಹಿಂಗೆಲ್ಲ 2 ನಂಬರ್ ನಡೀತಿತ್ತಪ್ಪ, ಹೋಟ್ ಹಾಕ್ತಾರತ್ತಪ್ಪ ಅಂತಂದ್ರೆ ಹೋಗಿ ಅಗಾವ್ ಅರ್ಜಿ ಮನವಿ ಕೊಟ್ಟು ಹೇಳಿದ್ರು ಅದಕ್ಕೆ ಆಫೀಸರ್ ಜಿಲ್ಲಾಧಿಕಾರಿ. ಯಾರ್ರಿ? ಜಿಲ್ಲಾಧಿಕಾರಿಗಳು. ಜಿಲ್ಲಾಧಿಕಾರಿಗಳ ಏನ್ರಿ ಅದ ಆಫೀಸರ್ ಅಲ್ರದ ಅದು ಅವರೇ ಹೇಳಿಲ್ಲ ಅದಕ್ಕೆ. ಮತ್ತು ಅವ್ರು ಕೆಲಸ ಮಾಡ್ತಾರ ಅನ್ನೋದು ಏನು ಗ್ಯಾರಂಟಿ ಐತ್ರಿ? ಏನು ಮಾಡ್ತಾರ? ಎಲ್ಲ ಹೋಗ್ಕೊಂಡಿತ್ತು ಎಲ್ಲಾರು ಇದೆ. ಅಲ್ಲಿ ಹಾದ್ ರೋಡ್ ಸಂಬಂಧ ನಮ್ಮ ಅರಿವಿ ಹರಿದಾವ, ನಮ್ಮ ಚಪ್ಪಲ್ ಹರಿದಾವ್ರಿ. ಅಲ್ಲಿ ಬೆಳಗಾಂಕ ಹೋಗಿ ಬಂದು ಎಲ್ಲ ಕಡೆ ಅಡ್ಡಾಡಿ ಎಲ್ಲಿ ಆಫೀಸ್ ಯಾವ್ದಲ್ಲ ಎಲ್ಲಾರೇ ಅಡ್ಡಾಡಿ ಚಪ್ಪಲ್ ಹರ್ಕೊಂಡ್ ಕೇಸಿಂದ ಯಾವ ಆಫೀಸರ್ ಆಗಲಿ, ಯಾವ ಚುನಾವಣೆ ಆಯೋಗ ಆಗಲಿ, ಯಾವ ಅದಕ್ಕೆ ಆಫೀಸರ್ ನೇಮಿಸಿರ್ತಲ್ಲ ನಮ್ಮ ಗೋಕಾಕ್ ತಾಲೂಕದಾಗ ನಮ್ಮ ಬೆಳಗಾವಿ ಜಿಲ್ಲಾದಾಗ ಅವ್ನ ಕೆಲಸ ಪ್ರಾಮಾಣಿಕ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮ ಅನುಭವ. ನಾವು ಅಡ್ಡಾಡಿದ್ದ ನಾವು ಯಾವಾಗ ಹೇಳಿದ್ದಲ್ರದಪ್ಪ. ನಾವೆಲ್ಲ ಹೋಗಿ ಅಡ್ಡಾಡಿ ಭೇಟಿಯಾಗಿ ಬಂದಿದ್ದರು. ಯಾವ ಸಾಧ್ಯ ಇಲ್ಲ, ಅವನು ಮಾಡೋದಿಲ್ಲ. ಈಗ ಇನ್ನೂ ಒಂದು ಪ್ರಶ್ನೆ ರೀ ಸರ, ಇದ ಸೇಮ್ ಮಾತುಗಳನ್ನು ಕೂಡ ರಾಹುಲ್ ಗಾಂಧಿ ಅವ್ರು ಮಾತಾಡ್ತಾರೆ ಮೋದಿಗೆ, ಹೌದ್ರಿ? ಈಗೇನು ನೀವು ಹೇಳತ್ತಿರಲ್ಲ, ಇದ ಮಾತುಗಳನ್ನು ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ. ಇಲ್ಲಿ ಏನಪ್ಪ ಅಂತಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್, ಬಾಲಚಂದ್ರ ಜಾರಕಿಹೊಳಿ ಅವರಾಗಲಿ ಮತ್ತು ರಮೇಶ್ ಜಾರಕಿಹೊಳಿ ಅವರಾಗಲಿ BJP, ಹೌದಾ? ಇವ್ರು ಆ ಒಂದು ನ್ಯಾಷನಲ್ ಲಾಬಿಯನ್ನು ಹೆಂಗೆ ಇದನ್ನು ಮಾಡ್ತಾರೋ, ಅಲ್ಲಿ BJP ಅಟ್ಟ ಬರ್ತೇಳಿ ಇವ್ರು ಅಂತಾರ. ಯಾರು? ರಾಹುಲ್ ಗಾಂಧಿ ಅವ್ರ. ನಾವೇನೋ ಹೋಯ್ತಿರೋ BJPಗೆ ಹೋಗ್ತೈತೆ ಓಟ್ ಅಂತಾರ. ಬಟ್ ಇವ್ರು ಸತೀಶ್ ಜಾರಕಿಹೊಳಿ ಅವರು ತಮಗೇನು ತಗೋತಾರ ಅದನ್ನ BJP ಗೊತ್ತಿದ್ದ ಬತ್ ನೋಡ್ರಿ ಅದ ಅಲ್ಲಿ ಬತ್ ನೋಡ್ರಿ ಅದು ಏನ್ರಿ ಈ ಅಮಿತ್ ಶಾ ಅವ್ರದ್ದು ಅದಾರಲ್ಲ ಎಲ್ಲರೂ ಈ ಅರಬಾಯಿ ಭಾಗದಾಗ MLA ಅದಾರಲ್ಲ ಅವ್ನ ಸಟ್ಟ ಇವಂಗ ಅನುಕೂಲ ಮಾಡ್ಕೊಡ್ತದೆ. ಯಾರಿಗೆ? ಸತೀಶ್ ಜಾರಕಿಹೊಳಿಗೆ ಅನುಕೂಲ ಮಾಡಿಸ್ತೈತ್ರಿ ಅವ್ನು. ಮತ್ತು ಆಮೇಲೆ ಇವ್ರು ಇದಾರಲ್ಲ ಯಾರ ಈ ನಮ್ಮ ರಮೇಶ್ ಜಾರಕಿಹೊಳಿ ಇದಾರಲ್ಲ, ಅವ ಅಮಿತ್ ಶಾ ಹಿಡಿದ ಕೇಸಿನ ಇಷ್ಟು ಸೀಟ್ ನಿಮ್ಮ ಬೆಳಗಾವಿ ಡಿಸ್ಟಿಕ್ದಾಗ ಇಷ್ಟು ಸೀಟ್ ತಂದು ಕೊಡ್ತಾನೆ ಅಂತ ಹೇಳಿಕಿಂದ ಅವ ಅಲ್ಲಿ ಗುತ್ತಿಗೆ ಹಿಡಿದಿರ್ತಾನು. ನೀವೊಂದು ಇಷ್ಟು ದುಡ್ಡು ಕೊಡಬೇಡ್ರಿ ಅಂತ ಹೇಳಿಕೆಸಿಂದ ಇಲ್ಲಿ ಯಮಕಂಡ್ ಮಡ್ಡಿ ಒಳಗೆ ಡಮ್ಮಿ ಕ್ಯಾಂಡಿಡೇಟ್ ಕೊಡಕ್ಕೆ ಹಚ್ಚುದ. ಯಾರೇ? ರಮೇಶ್ ಜಾರಕಿಹೊಳಿ ಚಡವಾಕ ಡಮ್ಮಿ ಕ್ಯಾಂಡಿಡೇಟ್ ಕೊಡಕ್ಕೆ ಹಚ್ಚುದ. ಇವು ಸತೀಶ್ ಜಾರಕಿಹೊಳಿ ಗೋಕಾಕದಾಗ ಸುಳಕ್ ಗೊಂದಲದಾಗ ಹಾಕಿಸಿಂದ ಇಲ್ಲೆಲ್ಲ ಸತ್ಯಾನಾಶ ಮಾಡ್ಕೇಸಿಂದ ಯಾವ ಪ್ರಚಾರಕ್ಕೆ ಬರಬಾರ್ದು ಅನ್ನೋಂಗೆ ಎಲ್ಲ ನೋಡ್ಕೊಂಡು ಕೇಸಿಂದ ಎಲ್ಲ ಡ್ಯಾಮೇಜ್ ಮಾಡಿ ಸತ್ಯಾನಾಶ ಮಾಡ್ಕೇಸಿಂದ ಅವ್ರ ಅಣ್ಣಗೆ ಅನುಕೂಲ ಮಾಡಮ್ಮ. ಅವ ಆರಿಸಿ ಬರೋಂಗ. ಆಮೇಲೆ ಅರಬಾಯಿ ಭಾಗ ಹೋಗೋದ. ಅರಬಾಯಿ ಭಾಗದಾಗ ಸತೀಶ್ ಜಾರಕಿಹೊಳಿ ಅಲ್ಲಿ ಏನು ಮಾಡೋದು, ಅಲ್ಲಿ MLA ಸೀಟ್ಗೆ ಅಲ್ಲಿ ಗೋಂದಲ್ದಾಗ ಹಾಕಿಸಿಂದ ಅಲ್ಲಿ ಏನು ಮಾಡೋದು, ಡೆಮ್ಮಿ ಕ್ಯಾಂಡಿಡೇಟ್ ಹಾಕುವಂಥ ಪ್ಲ್ಯಾನ್ ಹಾಕಿಸಿಂದ ಇವ್ರು ಅಣ್ಣತಮ್ಮರ ಬರ್ಬೇಕು ಅನ್ನೋದು ಒಂದು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಕೂತಾರೆ. ಇವ್ರು ಯಾರು ಸಿದ್ಧಾಂತ ಇಲ್ರಿ ಇವ್ರದ. ಇವ್ರು ಹೆಂಗೆ ಇವ್ರು ಸೇಮ್ ಹೆಂಗೆ ಆಗ್ತಾರೆ. ಇವ್ರು ಇದು ಸೇಮ್ ಅಂತಂದು ಇವ್ರು ಈ ಸೇಮದಿಂದ ನಾವು ಮಾತಾಡಲಿಲ್ಲ ಲೋಕಲ ದೇಶದ ಪ್ರಧಾನಮಂತ್ರಿ ಹೆಂಗಾಗವ್ರಿ. ಇವರು ಇಲ್ಲೇ ತುಡುಗರದಾರ ಈಗ ಯಾವ್ಯಾವ ಎಷ್ಟು ಸಂಸ್ಥೆಗಳದಾರಲ್ಲ ಇವೆಲ್ಲ ಬೇರೆದವ್ರು ಪ್ರಾಮಾಣಿಕದ ಹೋರಾಟ ಮಾಡ್ಕಿಸಿಂದ ಅವ್ರ ಪ್ರಾಮಾಣಿಕದಿಂದ ಎಲ್ಲ ಸಂಸ್ಥೆ ಕಟ್ಟಿದ್ದು ಅವರೆಲ್ಲ 2 ನಂಬರ್ ಮಾಡ್ಕಿಸಿಂದ ಅವ್ರ ಸಂಸ್ಥೆ ಎಲ್ಲ ಕಸ್ಕೊಂಡಾರ್ರಿ ಅವ್ರ. ಯಾಕಪ್ಪ ಅದಕ್ಕೊಂದು ಕಮಿಟಿ ಇರ್ತೈತಿ, ಒಂದು ಸಂಸ್ಥೆ ಇರ್ತೈತಿ, ಒಂದು ಕಮಿಟಿ ಇರ್ತೈತಿ. ಅದ್ರಾಗೆಲ್ಲ ಏನು ಮಾಡ್ತಾರೆ, 4-5 2-3-4 ಬಿಟ್ಟು ಉಳ್ಕಿಂದ ಎಪ್ಸ್ಕೊಂಡು ಹೋಗಿ ಬಿಡ್ತಾರೆ ಅವ್ರು.
ಎಲ್ಲರೂ ಎಬ್ಸ್ಕೊಂಡು ಹೋಗಿ ಬರ್ತಾರೆ ಅವ್ರ ಕಡೆ ಟ್ರಾ ಬರ್ಕೊಂಡ್ ಕೇಸಿಂದ ಅದು ಸಂಸ್ಥೆ ಕಸ್ಕೊಂಡ್ ಬಿಡ್ತಾರೆ ಅದನ್ನ ಅದಕ್ಕೆ ಅದ ಉದ್ಯೋಗ ಮಾಡ್ಕೊಂಡು ಬಂದಾರ ಅವ್ರ ಮತ್ತೆ ಹಿಂಗ್ ಮಾಡೋದಾದ್ರೆ ಸರ್ ನಾವೊಂದು ಕೇಳ್ತೀನಿ ಇನ್ನೂ ಒಂದು ಮಾತ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ಆಗ್ತಾರ ನೆಕ್ಸ್ಟ್ ಹೇಳಿ ಏನ್ರೀಗ ಈಗ ನಾಳೆ 29ಕ್ಕೆ ನಾನು ಹೋಗ್ತೀನಿ ಅವ್ರ ಕೆಡವಾಕ್ ಎಲ್ರಿ ಆ ಬಾಕ್ಕ ಚಿಕ್ಕೋಡಿ ಬಾಕ್ ನಾ ಹೋಗ್ತೀನಿ ನಾವು ಹೋಗಿರ್ತೀವಿ ಅಲ್ಲಿ ನಮಗೆ ಗುರ್ತೈತಿ ಇಲ್ಲೇ ಬರೋದಾರ ಒಣ ಜಾತ್ರೆ ಮಾಡೋರು ಅದಾರ ಇಲ್ಲಿ ಭಾಳ ಮಂದಿ ಗೋಕಾಕದಾಗ ಸಮಾಜಗಳು ಎಲ್ಲ ಸಮಾಜಗಳು ಕಾಲಿಟ್ಟಾರವ್ರೆ ಅವೆಲ್ಲ ಬಕರಗಳು ಅದಾವ ಅವರು ಅವರೆಲ್ಲ ಬಿಟ್ಟಿರ್ತಾರಲ್ಲಿ ನಾವು ಏನು ಸ್ವಲ್ಪ ಇರಲಿ ಅಂತ ನಾವು ಹೋಗ್ತಿರ್ಕಿಲ್ಲ ಇನ್ನು ಮತ್ತೆ ಹೋಗಾರ ನಾವಿನ ಇಂಥ ಎಲ್ಲ ಬಕರಗಳು ಬರ್ತಾವೆ ಅದಕ್ಕೆ ಬಲಿಗೆ ಬೀಳಾಕ್ ಹೋಗ್ಬೇಡ್ರಿ ಊರು ಸತ್ಯಾನ್ಸ್ ಮಾಡ್ಬೇಕು ಇದ್ದಿದ್ದು ಹೊಲಗಳು ಇಟ್ಕೋರಿ ನಾಳೆ ಮನೆ ಮಕ್ಕಳಿಗೆ ಅವ್ರಿಗೆ ಉಪಯೋಗ ಆಗ್ತೈತಿ ನಾಳೆ ಏನಾರು ನಿಮಗೆ ಒಂದು ಉಪಯೋಗಕ್ಕೆ ಏನು ಮಕ್ಕಳಿಗೆ ಆಗ್ಬೋದು ಅಂತ ಅನ್ನೋದು ಹೇಳಿಕೆ ಅವ್ರಿಗೆ ತಿಳಿಸಿ ಹೇಳ್ಬೇಕಾಗಿ ಈ ನಮೂನಿ ನಾವು ಈಗಾಗಲೇ 1990 ಇಡೀ ಅರ್ಬಾಯಿ ಕ್ಷೇತ್ರಕ್ಕೆ ಅಡ್ಡಾಡಿ ಹೇಳಿ ಬಂದೇನ್ರಿ ನಾ ಅಲ್ಲ ಇದ ಒಂದ ಮಾತು ನಾವು ಕೇಳ್ತನು ನಿಮಗೆ ವಿರೋಧಿಗಳು ಅಂತೇಳಿ ಏನದಾರಲ್ಲ ಇವ್ರಿಗಟ್ಟ ಇವು ಕಾಣ್ತಾವೇನ ಓಟ್ ಹಾಕೋರಿಗೆ ಕಾಣಂಗಿಲ್ಲೇನ ಅಲ್ರಿ ನಾವು ಇನ್ನು ಮತ್ತೆ ನೀವು ಬಂದ್ರೆ ನೋಡ್ರಿ ನೀವು ಮತ್ತೆ ಬಂದ್ರೆ ಈಗ ಅದಕ್ಕೆ ಅಲ್ರಿ ಅವ್ರಿಗೆ ಅಂಜಿಸಿರ್ತಾರೆ ಅವ್ರ ಮನೆ ಆಜು ಬಾಜುದಾಗ ಅವ್ರಿಗೆ ಓಟ್ ಹಾಕಿರ ಅಂದ್ರನ ನಿಮ್ಮ ಮುನ್ಸಿಪಾಲ್ಟಿಯಾರ ಏನ್ರಿ ನಿಮಗೆ ಗಾಬ್ ಕೊಡ್ತಾ ಇಲ್ಲ ಅಂದ್ರೆ ನಿಮ್ಮ ಮನೆ ಮೇಲೆ ನೋಟಿಸ್ ಕೊಡಕ್ಕೆ ಹಚ್ಕೇಸಿ ನಿಮ್ಗೆ ಡೆಮಾಲಿಷನ್ ಮಾಡ್ಕೇಸಿಂದ ನಿಮಗೆ ಏನು ಒಟ್ಟು ಕೋಡಿಗೆ ಬೇಕಾದ್ರೆ ಏನು ನಿಮಗೆ ಏನು ಮುಂದೆ ಏನೂ ನಿಮಗೆ ಪರ್ಮಿಷನ್ ಸಪೋರ್ಟ್ ಮಾಡಿ ಹೋಗ್ತಾರೆ ಅವ್ರದ ಅದೊಂದು ಅಲ್ಲಿ ಒಂದು ಮುನ್ಸಿಪಾಲ್ಟಿ ಕೈಯಾಗಿ ಹಿಡ್ಕೊಂತಾರೆ ಏನ್ರಿ ಉಳ್ಕಿವ ಲೋಕಲ್ ಏನ್ರಿ ಉಳ್ಕಿವ ಲೋಕಲ್ ಆಫೀಸ್ ಆತ ಅಲ್ಲ ಏನು ನಾ ಹೇಳೇನ್ರಿ ಬಗ್ಗೆ ಕುಲ್ಲ ಇಲ್ಲಿಂದ ಬಂದ ಬಿಡ್ತಾನೆ ಹೋಗೇ ಬಿಡ್ತಾನೆ ಅವರ ಮುನ್ಸಿಪಾಲ್ಟಿ ಬಿಡುದಿಲ್ಲ ಅವ್ರು ಏನ್ರಿ ತಹಶೀಲ್ದಾರ್ ಆಫೀಸ್ ಸ್ಟೇಷನ್ಗಳು ಬಿಡೋದಿಲ್ಲ ಆಮೇಲೆ ಜಿಲ್ಲಾಧಿಕಾರಿ ಬಿಡೋದಿಲ್ಲ ಏನ್ರಿ ಅಲ್ಲ ಜಿಲ್ಲಾಧಿಕಾರಿ ಆಫೀಸ್ ಅದು ಬಿಡೋದಿಲ್ಲ ಅವ್ರ SP ಆಫೀಸ್ ಲೆವೆಲ್ದಾಗ ಅದು ಬಿಡೋದಿಲ್ಲ ಅವ್ರು ಎಲ್ಲ ಇದು ಹಿಡ್ಕೊಂಡು ಕೇಸಿಂದ ಏನ್ರಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಮೀಸ್ಟುಗಳದಾರಲ್ಲ ನಮ್ಮ ರಾಜ್ಯದೊಳಗೆ ಮೀಸ್ಟುಗಳದಾರಲ್ಲ ಅವ್ರಿಗೂ ಎಲ್ಲ ಹಿಡ್ಕೊಂಡು ಕೇಸಿಂದ ಏನ್ರಿ ಒಟ್ಟ ಉಸಿರಾಡಂಗಿಲ್ಲ ಯಾರಿಗೂ ಅವ್ರಿಗೆ ಏನು ಕೇಳಿ ಅವ್ರದ್ದು ನಡೀತದೆ ಅನ್ನೋಂಗೆ ಎಲ್ಲರ ಭಯ ಉಡಿಸಿ ತಯಾರು ಮಾಡಿ ಏನಾದರೂ ಅವರಿಂದ ಆಗೋದ ಇಲ್ಲಿ ಯಾರಿಂದ ಏನು ಸಾಧ್ಯ ಇಲ್ಲ ಅನ್ನೋಂಗೆ ಈ ರಾಜ್ಯದಾಗ ಒಂದು ಭಯ ಉಡಿಸಿದಾರ ಅವ್ರ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರ ಕಡೆ ಮತ್ತು ಅವ್ರ ಕಡೆ ಬಂಡೋಲು ಇಲ್ಲ ಬಂಡೋಲ ಯಾರಕ್ಕೆ ಹತ್ತಾರಿಗೆ ಗೊತ್ತೇನ್ರಿ ಪ್ರಾಮಾಣಿಕ ಒಳಗೆ ಸಿದ್ಧಾಂತ ಏನ್ರಿ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತಾರೆ ಡ್ಯೂಟಿಗೆ ಬರ್ತಾನೆ ಸತ್ಯಪ್ಪ ಸಾವ್ಕಾರ ನನ್ನ ಗುಡಿ ಬೇಕಾದ್ರೆ ಜಾರಕಿಹೊಳಿ ಅದ್ರ ಬಗ್ಗೆ ಮಾತಾಡಕ್ಕೆ ಬರ್ತಾರೆ ಮೂರು ಮಹಾನ್ ವ್ಯಕ್ತಿಗಳದಾರ ಈಶ್ವರಜ್ಯೋತಿ ಬಸವಣ್ಣವ್ರ ಅದಾರ ಅದ್ರೊಳಗೆ ಅದಾರ ಅದನ್ನ ಇಟ್ಕೊಂಡಾರ ಅವ್ರ ನನ್ನ ಗುಡಿ ಚಾಲೆಂಜ್ ಹೋಗ್ರಿ ಅವ್ರಿಗೆ ನನ್ನ ಗುಡಿ ಆ ಮೂರು ಏನಾದ್ರು ಮಹಾತ್ಮರು ಅದಾರಲ್ಲ ಆ ವ್ಯಕ್ತಿ ಕೂಡ ಚರ್ಚೆ ಮಾಡಕ್ಕೆ ನನ್ನ ಕೂಡ ಅವ್ರು ಬರ್ತಾರೆ ಚಾಲೆಂಜ್ ಕೊಡ್ತಾನೆ ಅವ್ರು ನನ್ನ ಕೂಡ ಅವ್ರು ಬರ್ತಾರೆ ಸತೀಶ್ ಜಾರಕಿಹೊಳಿ ನನ್ನ ಕೂಡ ಹೋಗ್ರಿ ಬುದ್ಧ ಬಸವ ಬರೀ ತೋರ್ಸೋದ್ರಿ ಮಿನಿಟಿಗೆ 10 ಸಲ ಅವ್ರ ಸಿದ್ಧಾಂತಗಳು ಮಾಡ್ತಾರೆ ಇವರ ಮಿನಿಟಿಗೆ 10 ಸಲ ಸಿದ್ಧಾಂತಗಳು ಮಾಡ್ತಾರೆ ಏನ್ರಿ ಏನು ಅವ್ರಿಗೆ ಹೆಂಗೆ ಏನು ನೋಡ್ರಿ ಎಷ್ಟು ಮಂದಿ ನಮಗೆ ಎಲ್ಲ ಎಷ್ಟು ಗುಡ್ಡಗಳು ಅದಾವ ಎಲ್ಲ ಗುಡ್ಡ ಪ್ರದೇಶ ಏನೇನದಾವಲ್ಲ ಎಲ್ಲ ಈ ಜಿಲ್ಲಾದಾಗ ಅದನ್ನೆಲ್ಲ ಮಣ್ಣು ಎಲ್ಲ ತುಂಬ್ಕೊಂಡು ಕಲ್ಲು ತುಂಬ್ಕೊಂಡು ಅದೇನೆಲ್ಲ ಪ್ರದೇಶ ಮಾಡಿ ಹೋಗ್ತಾರೆ ಗುಡ್ಡಗೊಳಿಸೋದಕ್ಕೆ ಅವ್ರೇನು ಡೆವಲಪ್ ಮಾಡೋದಾರ ಇದ್ರ ಮೇಲೆ ಏನ್ರಿ ನೀವು ಕೇಸ್ಗಳು ಹಾಕಿದ್ರೇನ್ರಿ ಇವೇನು ಪ್ರೈವೇಟ್ ಮೈನಿಂಗ್ಗಳು ಮಾಡಕತ್ತಾರಲ್ಲ ಉಸಕ್ಕಾಗ್ಲಿ ಸ್ಯಾಂಡ್ ಮಾಡೋದಾಗ್ಲಿ ಆಮೇಲೆ ಹೊಳ್ಳೆ ಏನಂತೀರಿ ನೀವು ಜಲ್ಲಿ ಕಲ್ಲುಗಳನ್ನ ಮಾಡೋದಾಗ್ಲಿ ಇವತ್ತರ ವಿರುದ್ಧ ಏನ್ರಿ ನೀವು ಕೇಸ್ಗಳು ಹಾಕಾಕತ್ತೀರೇನ ಈಗ ನೋಡ್ರ ಕೇಸ್ ಹಾಕ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಬೇಕ್ರೆ ಮೈನಿಂಗ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ತಡ್ರಲಕ್ ಅಲ್ಲಿಗೆ ಬರ್ತೇನೆ ನಾನು ಮೊದಲು ನಾನು ಎಲ್ಲ ಮುಗಿಸಿನ ಅಂತ ನೀವು ಕೇಳ್ರಿ ಎಲ್ಲಾರೇ ನಿಮ್ಮದ ಬಡ್ಕೋಬೇಡ್ರಿ ಅಯ್ಯೋ ನಮ್ದಟ್ ಹೇಳ್ರಿ ಈಗ 4 ನಂಬರ್ಗೆ ಹೋಗ್ರಿ ಅಲ್ಲಿಂದ ಸೀದಾಗ ಫ್ಯಾಕ್ಟ್ರಿ ಕ್ರಾಸ್ಗೆ ಹೋಗ್ರಿ ಅಲ್ಲಿ ಒಂದು ದೊಡ್ಡ ಹಾಕ್ಯಾರ ಅದಕ್ಕೆ ಬಹುಶಃ ಅದು ಲೀಗಲಿ ಕಾಣ್ತೈತಿ ಸ್ವಲ್ಪ ಅದು ಯಾಕಂತಂದ್ರೆ ರೋಡ್ ಮೇಲೆ ಐತಿ ಸ್ವಲ್ಪ ರೋಡ್ ಮೇಲೆ ಐತೆ ಎಲ್ಲರಿಗೂ ಕಾಣ್ತೈತಿಲ್ಲ ಅದೊಂದು ಸ್ವಲ್ಪ ಏನು ಲೀಗಲಿ ಕಾಣ್ತೈತಿ ಅದ ಆ ಥರ ಹಿಂದೆ ಒಂದು ಕೊಳದಾಗ ಒಂದೈತಿ ಬೇಕಾರೆ ಹೋಗಿ ಬರ್ರಿ ನೀವು ಬೇಕಾರೆ ಅದು ಇಲ್ಲಿಗಲಿ ಐತಿ ಬೇಕಾರೆ ಅಲ್ಲಿ ಐತಿ ಒಳಗೆ ಐತಿ ನೋಡ್ರಿ ಬೇಕಾರೆ 2 ನಂಬರ್ದು ಐತಿ ನೋಡ್ರಿ ಏನಾರ ಬಂದ ನನ್ನ ಅಂದಾಜಲ್ಲಿ ಕಡಿಮೆ ಅಂದ್ರೆ 800ನಿಂದ 900 ಟಿಪ್ಪರ್ ಉಸಕ್ಕೆ ಅದನ್ನು ಕಲ್ಲ ಬುಕ್ಣಿ ಮಾಡ್ಕಿಸ್ ಒಯ್ಯುವಂಥ ದಿವಸ ನಡೆದೈತ್ರಿ ಅದು 2 ನಂಬರ್ ಅದು ಮತ್ತು ಇಂಥ ಎಲ್ಲ ಲೂಟಿ ಮಾಡ್ಕೇಸಿಂದ
ಅರಣ್ಯ ಎಲ್ಲ ಲೂಟಿ ಮಾಡ್ಕೇಸಿಂದ ಇಡೀ ದೇಶದ ಸರ್ಕಾರಿ ಸಂಪತ್ತು ಲೂಟಿ ಮಾಡ್ಕೇಸಿಂದ ಮತ್ತು ಅವ್ರು ಎಮ್ ಎಲ್ ಆಗ್ತಾನೆ ಅವ್ರು ಅವ್ನು ಹೇಳವಲ್ಲ ಯಾಕಂದ್ರೆ ಅವ್ನು ಗುರ್ತೈತ್ರಿ. ಅಲ್ಲ ಇದನ್ನ ನೀವು ಹೇಳಾಕತ್ತೀರಿ ಅದ್ರ ಡಾಕ್ಯುಮೆಂಟ್ಸ್ ತೆಗಿಯುವಂತ ಇನ್ ಮುಂದಿನ ಪ್ರಯತ್ನ ಪಡ್ತೀರೇನಾ? ಪ್ರಯತ್ನ ಮಾಡ್ತೀರ? ಇನ್ನೊಂದು ಮಾತು ಅದು ಉಳಿತು ನೋಡಿ. ಅಲ್ಲ ಅದು ಕೊಳದಾಗ ಏನು ಹೇಳಾಕತ್ತೀರಲ್ಲ ನೀವು, ಅವ್ರು ವಿದೌಟ್ ಡಾಕ್ಯುಮೆಂಟ್ಸ್ ಹೇಳಾಕತ್ತೀರೋ ವಿತ್ ಡಾಕ್ಯುಮೆಂಟ್ಸ್ ಹೇಳಾಕತ್ತೀರೋ ಗುರುತಿಲ್ಲ. ಈಗ ನಾವೇನು ಕೇಳಾಕತ್ತು ಸರ್ ಕರ್ತ ಡಾಕ್ಯುಮೆಂಟ್ಸ್ ಇರಲಿಲ್ಲಪ್ಪ ಅಂತಂದ್ರೆ ಮೈನಿಂಗ್ ಡಿಪಾರ್ಟ್ಮೆಂಟಿಗೆ ಬೆನ್ನು ಹತ್ತಿರೇನಾ? ಈಗ ನೀವು ಅಂದ್ರಲ್ಲ, ಈಗ ಯಾವುದೋ ಒಂದು ಆಫೀಸ್ಗೆ ಹೋದ ಮಾಹಿತಿ ಹಾಕಿ ಒಂದು ಅರ್ಜಿ ಕೊಟ್ರು ಅಂದ್ರೆ ಈ ಜಿಲ್ಲಾದವ್ನು ಯಾವುದೋ ಒಂದು ಅರ್ಜಿ ಮಾಹಿತಿ ಹಾಕಿದಾಗ ಕೊಟ್ಟು ಅಂತಂದ್ರೆ ಅದು ಕೊಡ್ತಾರೆ ಅವ್ರು. ಆಮೇಲೆ ಓಡ್ಯಾಡ್ಸಿ ಕೊಡ್ತಾರೆ. ಅದಕ್ಕೆ ಒಂದು ಅದೆಲ್ಲ ಈ ಎದ್ದು ಬಿಡ್ತಾರೆ. ಒಟ್ಟು ಏನಾದ್ರು ಒಂದು ತಪಸ್ಸರ ಅದನ್ನ ಒಂದು ಯಾವ್ದಾರ ಒಂದು ಅಕ್ಷರ ಹಾಕಿಸಿಂದ ಮತ್ತೆ ಅದಕ್ಕೆ ಓಡಾಡ್ಕೋತ ಹೋಗೋದ್ರ ಬರೀ ನಾವು ಓಡಾಡಿ ಸತ್ತೋದಲ್ಲ ಕೊಡಂಗಿಲ್ಲ. ಅಲ್ಲ ಓಡಾಡಿ ಸಾಯೋದಲ್ಲ, ಡೈರೆಕ್ಟ್ ಆಗಿ ಇದನ್ನ ತೊಗೊಂಡು ಬರ್ರಿ. ಏನಂತೀರಿ ನೀವು ವಿಡಿಯೋ ಮಾಡ್ಕೊಂಡು ಬಂದ್ಬಿಟ್ರಿ ಅವ್ರದ, ಇಲ್ಲಪ್ಪ ಇಂಥ ಜಾಗದೊಳಗೆ ಹಿಂಗಾಗೈತೆ ಅಂತ ಹೇಳಿ ಅದನ್ನ ನಿಮಗೆ ರಿಪೋರ್ಟ್ ಇಲ್ಲೇ ಮುಂದೆ ಕೊಡ್ರಿ ಅಂತ ಹೇಳಲ್ಲ. ಮೀಡಿಯಾದವ್ರು ಅದು ಅಂತ ಹೇಳ್ರಿ, ನಾವು ಸ್ವಂತ ಮಾತಾಡತ್ತು ಅಂತ ಹೇಳ್ರಿ, ಯಾಕೆ ಕೊಡಲ್ಲ? ಅದರಲ್ಲಿ ಅವ ಗೋಕಾಕದಾಗ ಬೆಳಗಾವಿ ಜಿಲ್ಲೆದಾಗ ಏನ್ರಿ ಅವನು ಹೆಂಡ್ರ ಮಕ್ಕಳು ಅದಾವ್ರಿ. ಅವ ಕೊಡವನು ಏನ್ರಿ ಅವನು ಅವ್ರ ಆಫೀಸ್ದಾಗ ಹೋಗಿ ಅದನ್ನ ಅವ್ರ ಪರ್ಮಿಷನ್ ಬಂದ್ರನ ಕೊಡ್ತಾರ ಅವ್ರು. ಅದು ಹೆಂಗೆ ಕೊಡ್ತಾರೋ ತಪ್ಪಿಸಿ ಕೊಡ್ತಾರ ಅದನ್ನ ಒಟ್ಟ ಅಡ್ಡ ಗಾಡಿ ಮೇಲೆ ದೀಪ ಅಡ್ಡ ಇಟ್ಟಂಗೆ ಇಟ್ಕೇಶನ್ ಕೊಡ್ತಾರ್ರಿ. ಅದಕ್ಕಾಗಿ ಅದಕ್ಕೂ ಹತ್ತುದಿಲ್ಲ ಅದ, ನೀವು ಕೋರ್ಟಿಗೆ ಹೋದ್ರೂ ಹತ್ತುದಿಲ್ಲ ಆ ನಮ್ಮನೆ ಕೊಡ್ತಾರೆ. ಅಷ್ಟು ಶಾಣೆ ಅಲ್ಲ, ಅಷ್ಟು ತಂತ್ರಗಾರಿಕೆ ಜನ ಈ ಕೆಲಸ ಮಾಡೋರು ಹಂಗದಾರ. ಈಗ ನಡೆದಿದ್ದ ದೋ ನಂಬರ್ ಇದು ಒಟ್ಟ ದಂಧೆಗೆ ನಡೆದ ದೋ ನಂಬರ. ಮತ್ತು ಈಗ ಮುಂದೆ ಹೆಂಗೆ ಬದುಕ್ಬೇಕು, ಜನ ಹೆಂಗೆ ಬದುಕ್ಬೇಕ್ರಿ, ಜನ ಮುಂದೆ ಏನ್ರಿ ಇಷ್ಟೆಲ್ಲ ಮಾಡಿದಂಥವ್ರು ಅದಕ್ಕಾಗಿ ನಿಮ್ದು ವಿರೋಧ ಐತಿ? ಹೌದು ಮತ್ತೆ ಅವ್ರಿ ಮತ್ತೆ ನಮ್ದ ಏನು ಅವ್ರದೇ ನಮ್ದೇನು ಆಸ್ತಿ ಕಸ್ಕೊಂಡಿಲ್ರಿ. ಅವ್ರದೇ ನಾವು ಆಸ್ತಿ ಕಸ್ಕೊಂಡಿಲ್ಲ. ನಮ್ಮದೇನೈತ್ರಿ, ನಮ್ಮ ದೇಶದ ಸಂವಿಧಾನ ಏನು ಹೇಳ್ತೈತ್ರಿ, ನಾವು 1947ದಾಗ ಏನೈತ್ಲ ನಾವು ಅದನ್ನ ಮಾತಾಡೋರು. ಅದನ್ನ ಆ ಕಡೆದು ಮಾತಾಡಂಗಿಲ್ಲ, ಅದ್ರ ಅದು ಹುಟ್ಟಿಗಿಂತ ಮೊದಲು ಅದನ್ನು ಮಾತಾಡಂಗಿಲ್ಲ. ನಮಗೇನು ಬೇಕೈತಿ, ನಮ್ಮ ದೇಶದ ಸಂವಿಧಾನದಾಗ ಏನು 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 ಕಾನೂನು ರೂಲ್ಸ್ ಏನು ಬಂದವ್ರಲ್ಲ ಅದನ್ನು ಪಾಲನೆ ಮಾಡ್ಕೊಂಡು ಇರಬೇಕು. ಮತ್ತು ಎಲ್ಲಿ ಯಾವ ಜಾಗದಾಗ ಇರ್ತಾರ ಅವ್ರ ದೇವ್ರ ಕೆಲಸ ಏನಿದ್ರು ದೇವ್ರ ಕೆಲಸ ಅಂತ ಹೇಳಿ ಅಲ್ಲಿ ಆ ದೇವಸ್ಥಾನ ಒಳಗೆ ಹೋಗಿರ್ತಾರೆ. ಬರೀ ಅಲ್ಲೇನು ಬರೀ ಹಲ್ಕಡ್ಗಿರಿ ಕೆಲಸನೇ ಮಾಡ್ತಾರೆ ಅವ್ರು. ಮತ್ತು ಅಲ್ಲಿ ಇಂಥ ಮಂದಿ ಏನು ನಡೀತಿತ್ರಿ ಅದು. ಈಗ ಇನ್ನೂ ಒಂದು ಲಾಸ್ಟ್ ಒಂದು ಮಾತು ಹೇಳಿಬಿಟ್ರೆ, ಲಾಸ್ಟ್ ಇದಕ್ಕಂತಂದ್ರೆ ಸಮಯದ ಅಭಾವ ಐತಿ. ಲಾಸ್ಟ್ ಒಂದು, ಈಗ ಪತ್ರಕರ್ತನ ಪಾಪ ಟೀಕೆಗಳಾಗತ್ತಾವ, ಅದಕ್ಕೇನಂತೀರಿ? ಈಗ ನೋಡ್ರಿ, ಹಿಂಗ 19 ಏನ್ರಿ ಸಂವಿಧಾನ ಒಳಗೆ ಒಂದು ಇದೈತೆ ಆರ್ಟಿಕಲ್ 19 ಈ ಒಂದು ಕಾನೂನು ಸ್ವಾತಂತ್ರ್ಯ ಐತ್ರಿ. ಇವರು ಮಾತಾಡಿದಾರ. ಈಗ ಅವರು ಮಾತಾಡಿದಾರೆ ಏನು, ಅವ್ರು ಎಲ್ಲ ಟಿ ಆರ್ ಅವ್ರು ಎಲ್ಲ ಒಂದ ತಿಳ್ಕೊಳಕ್ ಹೋಗ್ಬೇಡ. ಒಬ್ಬೊಬ್ರು ವಿಚಾರ ಬೇರೆ ಬೇರೆ ಇರ್ತಾವ, ಅವು ಬೇರೆ ಇರ್ತಾವ ಏನ್ರಿ. ಈಗ ಆ ನಮೂನಿ ಆ ದಾಟಿ ಒಳಗೆ ಹಂಗೆ ಅದನ್ನು ಹೇಳಬಾರ್ದು. ಅದು ಯಾಕೆ ಹೇಳಬಾರ್ದು ಪಟ್ಟು ಬಂದ್ರೆ, ಅವ ಅನ್ಯಾಯ ಆಗಿದ್ದ ಹೇಳಿದಾರ, ಏನು ಮಾಡ್ತಾರ ಅನ್ನೋದು ಅವ್ರು ಹೇಳಿರ್ತಾರೆ. ಅದನ್ನ ಇವು ಎಟ್ಟ 4 ಇಂಚಿದವ್ರ ಟಿ ವಿ ಆರ್ ಏನೋ ಹೇಳಿದ್ಕಂತ ಬಹುಶಃ ಇರ್ಬೋದು. ಅದೇನಾರ ಸ್ವಲ್ಪ ಸಣ್ಣ ಅದಾವ ಸ್ಟುಡಿಯೋದವ್ರು ಅದಾರು, ಅವ್ರು ಸಣ್ಣ ಇರವಲ್ಲ ದೊಡ್ಡ ಇರವಲ್ಲ, ಅದಕ್ಕೇನು ಸಂಬಂಧ ಬರಂಗಿಲ್ಲ. ಅವನು ವಿಚಾರ ದೊಡ್ಡ ಅದಾರಲ್ಲ, ಅವ್ನು ಹೇಳಿದ್ರಿ ಅವ್ರು ಏನು ಅನ್ಯಾಯ ಮಾಡಿದ್ದು ವಿಚಾರ ದೊಡ್ಡ ಅದಾರಲ್ಲ, ಅದಕ್ಕೆ ಇವಂಗೂ ಸ್ವಾತಂತ್ರ್ಯ ಅಂತ ಹೇಳಕ್ಕೆ ಖರೆ ಏನೈತ್ರಲ್ಲ, ತುಡುಗು ಮಾಡಿದವ್ರಿಗೆ ಮುಚ್ಚಿ ಹಾಕುವಂಥದ ಹೇಳಕ್ಕೆ ಸ್ವಾತಂತ್ರ್ಯ ಇಲ್ಲ. ನಮ್ಮ ದೇಶದ ಕಾನೂನು ಒಳಗಿಲ್ಲ. ಅನ್ಯಾಯ ಮಾಡಿದ್ದೇನಿದೆ ಖರೆ ಅನ್ಯಾಯ ಐತ್ರಲ್ಲ, ಅದನ್ನು ಮುಚ್ಚಿ ಹಾಕೋ ಸಲುವಾಗಿ ಚಲೋ ಇದ್ಪ ತಿಳಾಕ್ರಿ, ಅದು ಹೇಳಕ್ಕ ಏನ್ರಿ, ಅದನ್ನ ನಮ್ಮ ದೇಶದ ಕಾನೂನು ಒಪ್ಪಂಗಿಲ್ಲ. ಅವ್ ಮೊದಲಿನವ್ರು ಏನು ಹೇಳತ್ತಾರಲ್ಲ ಅದು ಇರೋದಲ್ಲದ ಏನ್ರಿ, ಅವ್ರು ಮಾಡಿದ ಅನ್ಯಾಯನ ಹೇಳಕತ್ತಾರ ಅವ್ರೆಲ್ಲರೂ. ಈಗೇನು ಇವ್ರು ಹೇಳಕತ್ತಾರಲ್ಲ ಇವೆಲ್ಲ ಏಜೆಂಟ್ಗಳವ್ರ, ಅದನ್ನ ಅವ್ರು ಹೇಳವ್ರ. ನಾವು ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಮಾತುಗಳು ಬಂದವು, ಪ್ರತಿಕ್ರಿಯೆಗಳು ಬಂದವು ಅಂತ ಹೇಳಿ. ಸೊ ನಿಜಕ್ಕೂ ಜಾರಕಿಹೊಳಿ ಕುಟುಂಬದ ಪರವಾಗಿ ನಿಂತಹ ಮಾತುಗಳು ನಿಜನ, ಇಲ್ಲಪ್ಪ ಅಂತಂದ್ರೆ ವಿರೋಧಿಗಳು ಮಾತಾಡುವಂತಹ ಮಾತುಗಳ ನಿಜನ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ, ಕಮೆಂಟ್ ಹಾಕೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ. ಆತ್ಮೀಯ
ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.